ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿರೋದು ಈಗಾಗಲೇ ಹಳೆಯ ಸುದ್ದಿ. ಜಾತಿ ನಿಂದನೆ ಅನ್ನೋದು ಯಾವತ್ತಿಗೂ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗದಂತಹ ತಪ್ಪು, ಮಾಡ್ಕೊಳ್ಳೂಬಾರ್ದು. ಜಾತಿ ನಿಂದನೆ ಅನ್ನೋದು ಕೇವಲ ದಲಿತರಿಗೆ ಮಾತ್ರ, ಹಿಂದುಳಿದವರಿಗೆ ಮಾತ್ರ ಅಂತ ಅಲ್ಲ, ಎಲ್ಲ ಜಾತಿಗೂ ಅನ್ವಯ ಆಗಬೇಕು. ಒಬ್ಬ ಬ್ರಾಹ್ಮಣನಿಗೆ ತಟ್ಟೆ ಕಾಸು, ಬೊಮ್ಮನ್, ಕ್ರಾಸ್ ಬೆಲ್ಟ್ ಅಂತ ಎಗ್ಗಿಲ್ಲದೆ ಹೀಯಾಳಿಸೋದು ಕೂಡ ಜಾತಿ ನಿಂದನೆ. ಗೌಡ್ರನ್ನ, ಲಿಂಗಾಯತರನ್ನ, ಕುರುಬರನ್ನ, ಯಾರನ್ನೇ ಕೂಡ ಜಾತಿ ವಿಚಾರ ಇಟ್ಕೊಂಡು ನಿಂದನೆ ಮಾಡಿದರೆ ಅದು ಖಂಡಿತ ತಪ್ಪು. ಶಾಸಕ ಮುನಿರತ್ನ ಅವರಿಂದ ಜಾತಿ ನಿಂದನೆ ಆಗಿದ್ದೇ ಆದಲ್ಲಿ, ಆ ಆಡಿಯೋ ಸತ್ಯವೇ ಆಗಿದ್ದಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ಜರುಗಬೇಕು ಅದು ಜರುಗುತ್ತೆ. ಆದರೆ ಜಾತಿ ನಿಂದನೆ ಅನ್ನೋದು ಒಂದು ಪ್ರಬಲ ಅಸ್ತ್ರದ ತರಹ ಬಳಕೆ ಆಗೋದು, ಬ್ಲ್ಯಾಕ್ ಮೇಲ್ ತಂತ್ರವಾಗಿ ದುರುಪಯೋಗ ಆಗೋದು ಮಾತ್ರ ನಿಜವಾಗ್ಲೂ ನಿಲ್ಲಬೇಕು. ಇದು ದುರುಪಯೋಗ ಆಗದೆ ಇರೋ ಹಾಗೆ ಏನಾದರೂ ಕಾನೂನು ಜಾರಿಯಾಗಬೇಕು. ಸುಳ್ಳು ಕೇಸ್ ಹಾಕೋರ ವಿರುದ್ಧ ಕ್ರಮ ತಗೊಳ್ಳೋ ಕಾನೂನು ಬರಬೇಕು. ಓಕೆ, ಇದು ಜನರಲ್ ಆಗಿ ಹೇಳಿದ್ದು. ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಕಳೆದ 2-3 ದಿನಗಳಿಂದ ನಡೀತಾ ಇರೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಒಂದು ಅನುಮಾನ ಬರ್ತಾ ಇದೆ. ಶಾಸಕ ಮುನಿರತ್ನ ವಿರುದ್ಧ ನಿಜವಾಗ್ಲೂ ಒಂದು ದೊಡ್ಡ ಷಡ್ಯಂತರ ರೆಡಿಯಾಗಿತ್ತಾ? ಆಪರೇಷನ್ ಕಮಲ ನಡೆದು ಮುನಿರತ್ನ ಅವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಾಗಿನಿಂದ ಇಂಥದ್ದೊಂದು ಷಡ್ಯಂತರ ತಯಾರಾಗ್ತಾ ಇತ್ತಾ? 15-16 ವರ್ಷದಿಂದ ಅವರ ಜೊತೆಲೇ ಇರೋರು ಈಗ ಮುನಿರತ್ನ ಅವರ ಬಾಯಿ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾರ ಅಂದ್ರೆ ಇದು ಅನುಮಾನಕ್ಕೆ ಕಾರಣ ಆಗಲ್ವಾ? ಇಷ್ಟು ವರ್ಷ ಇಲ್ಲದೆ ಇರೋ ಕಂಪ್ಲೇಂಟ್ ಈಗ ಹೇಗೆ? ಒಬ್ಬ ಮನುಷ್ಯನ ಬಾಯಿ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ ಅಂತ ಗೊತ್ತಾಗೋದಕ್ಕೆ 16 ವರ್ಷ ಬೇಕಾಗತ್ತಾ? ಮುನಿರತ್ನ ಆಡಿಯೋ ಲೀಕ್ ಆದ ಕೂಡಲೇ ಕಾಂಗ್ರೆಸ್ಸಿನವರು ಆಳಿಗೊಂದು ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಬಾಯಿಗೆ ಬಂದಂಗೆ ಬೈಯೋದಕ್ಕೆ ನಾವು ಹೇಳಿದ್ವಾ? ಜಾತಿ ನಿಂದನೆ ಮಾಡುವಂತ ನಾವು ಹೇಳಿದ್ವಾ? ಅವರು ತಪ್ಪು ಮಾಡಿದರೆ ಅರೆಸ್ಟ್ ಆಗಿದ್ದಾರೆ ಅಂತ. ಯಾರು ಹಿಂಗೆಲ್ಲ ಶಿಕ್ಷಕ ಬಾಯಿ ಬಂದಂಗ ಇನ್ನೊಬ್ಬ ಕಾಂಗ್ರೆಸ್ ಅವ್ರು ಹೇಳಿದ್ರು. ಯಾರು ಹಿಂಗೆಲ್ಲ ಶಿಕ್ಷಕ ಬಾಯಿ ಬಂದಂಗ ಇನ್ನೊಬ್ಬ ಕಾಂಗ್ರೆಸ್ ಅವ್ರು ಹೇಳಿದ್ರು. ಅಂದ್ರೆ ಅವ್ರು ಹೇಳ್ತಾ ಇರೋದು ಇದರಲ್ಲಿ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲ ಅಂತ. ಇನ್ನು ಸಿದ್ದರಾಮಯ್ಯನವರು ಮಾಡಿರೋ ಟ್ವೀಟ್ ನೀವು ನೋಡಲೇಬೇಕು. ಬಾಯಿ ತೆಗೆದ್ರೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಭಾಷಣ ಬಿಗಿಯೋ ಬಿಜೆಪಿ ನಾಯಕರೇ ಮೊದಲು ಗಬ್ಬೆದ್ದು ನಾರುತ್ತಿರುವ ನಿಮ್ಮ ಶಾಸಕ ಮುನಿರತ್ನ ಅವರ ಬಾಯಿಯನ್ನ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ. ಬಿಜೆಪಿ ಅವರ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷವಾಕ್ಯ ಬರೀ ಚುನಾವಣಾ ಕಾಲಕ್ಕಷ್ಟೇ ಸೀಮಿತ. ಚುನಾವಣೆ ಮುಗಿದ್ರೆ ಈ ನಾಡಿನ ದಲಿತರು, ಶೋಷಿತರನ್ನ ಅವರು ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣರು. ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಿನಲ್ಲಿ ತುಂಬಿರುವ ದ್ವೇಷ, ಅಸೂಯೆ, ಅಸಹನೆಗೆ ಮುನಿರತ್ನ ಬಾಯಿಂದ ಉದುರಿದ ಅಣಿಮುತ್ತುಗಳು ಸಾಕ್ಷಿ. ವೈರಲ್ ಆಗಿರೋ ಆಡಿಯೋದಲ್ಲಿ ಮುನಿರತ್ನ ಅವರು ದಲಿತ ಮತ್ತು ಒಕ್ಕಲಿಗ ಸಮುದಾಯವನ್ನು ಅತ್ಯಂತ ಅಶ್ಲೀಲವಾಗಿ ಮನಸೋ ಇಚ್ಛೆ ನಿಂದಿಸಿದ್ದಾರೆ. ಆತನಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕೊನೆಗೆ ಹಣ ನೀಡದಿದ್ದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಇವೆಲ್ಲವೂ ಅತ್ಯಂತ ಗಂಭೀರ ಸ್ವರೂಪದ ಅಪರಾಧಗಳಾಗಿವೆ. ಮಾಧ್ಯಮಗಳ ಮುಂದೆ ನಿಂತು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಉಪದೇಶ ಕೊಡುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ತಮ್ಮದೇ ಗೂಂಡ ಪ್ರವೃತ್ತಿಯ ಶಾಸಕ ಮುನಿರತ್ನ ಎದುರು ನಿಂತು ಮಾತಾಡುವ ಧೈರ್ಯ ಇದೆಯಾ? ಈಗ ಬಿಜೆಪಿ ನಾಯಕರಿಗೆ ಉಳಿದಿರುವುದು ಎರಡೇ ದಾರಿ. ಒಂದು, ಮುನಿರತ್ನ ಅವರ ಹೇಳಿಕೆಗೆ ಬೆಂಬಲ ಕೊಟ್ಟು ತಾವು ದಲಿತ ವಿರೋಧಿಗಳು ಅಂತ ಒಪ್ಕೊಳ್ಳೋದು. ಇಲ್ವೇ ನಾಡಿನ ದಲಿತ ಸಮುದಾಯದವರ ಬಳಿ ಬಹಿರಂಗ ಕ್ಷಮೆ ಕೇಳಿ ಮುನಿರತ್ನ ಅವರನ್ನ ಪಕ್ಷದಿಂದ ಹೊರದಬ್ಬುವುದು. ಹೀಗಂತ ಉದ್ದುದ್ದ ಭಾಷಣ ಬರೀತಾರಲ್ಲ, ಇದರಲ್ಲಿ ರಾಜಕೀಯ ಇಲ್ವಾ? ಪ್ರತಿ ಸಾಲಲ್ಲೂ ರಾಜಕೀಯನೇ ಕಾಣ್ತಾ ಇಲ್ವಾ? ಇಲ್ಲ ಅನ್ನೋದಾದ್ರೆ ಈ ಇಶ್ಯೂ ಇಟ್ಕೊಂಡು ಬಿಜೆಪಿ ವಿರುದ್ಧ ಮುಗಿ ಬೀಳ್ತಾ ಇರೋದು ಯಾಕೆ? ಮುನಿರತ್ನ ಅವರನ್ನ ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಕಾಂಗ್ರೆಸ್ ಕೇಳ್ತಾ ಇರೋದು ಯಾಕೆ? ಕಾಂಗ್ರೆಸ್ ಅಲ್ಲಿ ಎಂಥೆಂಥ ಕೆಟ್ಟ ಬೈಗುಳ ಮಾತಾಡೋ ರಾಜಕಾರಣಿಗಳಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಇಲ್ಲೊಂದು ಸ್ಯಾಂಪಲ್ ಇದೆ. ಸಿದ್ದರಾಮಯ್ಯನವರ ಸಲಹೆಗಾರ ಆಳಂದ ಶಾಸಕ BR ಪಾಟೀಲ್ ಅವರದು. ಪಬ್ಲಿಕಲ್ಲೇ ಎಂಥೆಂಥ ಬೈಗುಳ ಬರುತ್ತೆ ನೋಡಿ. CM ಸಿದ್ದರಾಮಯ್ಯ ಪಕ್ಕ ಇದ್ರೂ ಕೂಡ ಇಂಥ ಬೈಗುಳವನ್ನ ವಿರೋಧ ಮಾಡಲ್ಲ. ಪ್ರಾಮಾಣಿಕವಾಗಿರೋದೇ ಕಷ್ಟ. ಈಗ ಏನಾಗ್ಬಿಟ್ಟು ಅಲ್ಲ, ಯಾರು ಮಕ್ಕಳು ಇವರು ನಮ್ಮ ಬಗ್ಗೆ ಅವ್ರು ಮಾತಾಡೋರು
ಏನ್ ಟಿವಿ ಇವ್ರ ಕೈಗೆ ಅಂತಂದ್ರೆ ಬಾಯಿ ಬಂದ ಮಾತಾಡ್ತಾರ ಬಿಡು, ಮಾಡೋಣ ಬಿಡು. ಕಾಂಗ್ರೆಸ್ಸಿನ ಮಂದಿಗೆ ನಿಜವಾಗ್ಲೂ ನೀತಿ ಪಾಠ ಮಾಡೋ ನೈತಿಕತೆ ಇದೆಯಾ? ಇನ್ನು ಮುನಿರತ್ನ ಅವರನ್ನ ರೌಡಿ ಎಲಿಮೆಂಟ್ ರೀತಿ ಬಿಂಬಿಸ್ತಾ ಇರೋ ಕಾಂಗ್ರೆಸ್ ಅಲ್ಲಿ ಕೊತ್ವಾಲ್ ಜೊತೆ ಪಳಗಿರೋರು DCM ಆಗಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಅಕ್ಕಪಕ್ಕ ನಡೆಯೋ ಕಾರ್ಯಕರ್ತರ ಮೇಲೆ ದೈಹಿಕ ಹಲ್ಲೆ ನಡೆಸ್ತಾರೆ, ಕಪಾಳಕ್ಕೆ ಹೊಡಿತಾರೆ. ಹೊಡಿಬೇಕಾದ್ರೆ ಜಾತಿ ಕೇಳಿ ಹೊಡೆದಿರೋದಿಲ್ಲ. ಹೆಚ್ಚು ಕಮ್ಮಿಯಾಗಿ ಆ ತರಹ ಏಟ್ ತಿಂದಿರೋನು ದಲಿತ ಆಗಿದ್ರೆ ಅದು ಕೂಡ ಅಟ್ರಾಸಿಟಿ ಕೇಸ್ ಆಗಬಹುದು. ಸಿದ್ದರಾಮಯ್ಯ ಜನತಾ ದರ್ಶನದಲ್ಲಿ ಬಡ ಹೆಂಗಸೊಬ್ಬಳ ಬಟ್ಟೆ ಎಳಿತಾರೆ. ಆಕೆ ಜಾತಿ ಗೊತ್ತಿರೋದಿಲ್ಲ. ಆಕೆ ಏನಾದ್ರೂ ದಲಿತ ಹೆಣ್ಮಗಳಾಗಿದ್ರೆ ಅದು ಅಟ್ರಾಸಿಟಿ ಕೇಸ್ ಆಗೋ ಸಾಧ್ಯತೆ ಇರ್ತಿತ್ತು. ಕಾಂಗ್ರೆಸ್ ನಾಯಕರ ಫೋನ್ ಕಾಲ್ ರೆಕಾರ್ಡ್ಸ್ ತೆಗೆದರೆ ಯಾರ್ಯಾರ ಬಾಯಿ ಯಾವ ಲೆವೆಲ್ ಚರಂಡಿನೋ ಯಾರಿಗೊತ್ತು. ಒಟ್ಟು ಮುನಿರತ್ನ ಅವರ ಮಾತಲ್ಲಿ ಬಂದಿರೋ ಒಂದು ಪದ ಈಗ ಜಾತಿ ನಿಂದನೆ ಕೇಸಿಗೆ ಆಹಾರ ಆಗಿದೆ. ಬಾಯಿ ಹಿಡಿತದಲ್ಲಿರೋದಕ್ಕೆ ಎಲ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಫೈನ್. ಆದರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ರಾಜಕೀಯ ದ್ವೇಷನೇ ಕೆಲಸ ಮಾಡಿರೋದು. RR ನಗರದಲ್ಲಿ ಸತತವಾಗಿ 2 ಬಾರಿ ಗೆದ್ದಿದ್ದು ಕಾಂಗ್ರೆಸ್ನ ಕುಸುಮಾಗೆ ಸೋಲಾಗಿದ್ದು. ಆ ನಂತರ DK ಸುರೇಶ್ ಅವರು ಡಾಕ್ಟರ್ CN ಮಂಜುನಾಥ್ ವಿರುದ್ಧ ಹೀನಾಯವಾಗಿ ಸೋತಿದ್ದು. ಇವೆರಡು ವಿಚಾರದಲ್ಲಿ ಮುನಿರತ್ನ ಅವರ ಮೇಲೆ ಭಾರೀ ದ್ವೇಷಕ್ಕೆ ಕಾರಣ ಆಗಿದ್ದು ಸತ್ಯ. ಇನ್ನು ಈಗಾಗಲೇ ಈ ತರಹ ಆಡಿಯೋ ವಿಡಿಯೋಗಳನ್ನು ಲೀಕ್ ಮಾಡೋದ್ರಲ್ಲಿ DK ಬ್ರದರ್ಸ್ PhD ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ರಮೇಶ್ ಜಾರಕಿಹೊಳಿ ಆರೋಪ ಮಾಡಿರೋ ಪ್ರಕಾರ ಮುನಿರತ್ನ ಬಂಧನದ ಹಿಂದೆ ಇರೋದೇ DK ಶಿವಕುಮಾರ್ ಮತ್ತು DK ಸುರೇಶ್ ಮತ್ತು ಕುಸುಮ. CD ಶಿವು ತನ್ನ ವಿರುದ್ಧ ಇರೋರ್ದೆಲ್ಲ ಆಡಿಯೋ ವಿಡಿಯೋ ಬಿಡುಗಡೆ ಮಾಡಿ ಜೈಲಿಗೆ ಕಳಿಸ್ತಾನೆ ಅಂತ ರಮೇಶ್ ಜಾರಕಿಹೊಳಿ ನೇರ ಆರೋಪ ಮಾಡಿದ್ದಾರೆ. ಬಹಳ ಕೆಟ್ಟ ವಿಚಾರ ಮಾಡಬೇಕು. ಈ ಒಂದು CD ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ, ಬರುವಂತ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾ ಪದೇ ಹಿಂದೆ ಹೇಳ್ಕೊಂಡು ಬಂದೀನಿ ಈ ಮಾತು, ಇವತ್ತು ಹೇಳ್ತಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಸಿಡಿಗೆ ಅಂತ ಅದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಈ ಸಿಡಿ ಪ್ರಕರಣ ಮುಗಿದಿದ್ರೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಪ್ರಮಾಣ. ಯಾಕಂದ್ರೆ ಸೊ ಇಲ್ಲಿ ರಾಜಕೀಯ ದ್ವೇಷ ಮತ್ತು ಪರ್ಸನಲ್ ದ್ವೇಷನೇ ಕೆಲಸ ಮಾಡಿರೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಯಾಕಂದ್ರೆ ಮುನಿರತ್ನ ಅವರಿಗೆ ಬೇಲ್ ಸಿಕ್ಕರೂ ಕೂಡ ಮತ್ತೆ ಬಂಧನ ಆಗೋ ಹಾಗೆ ಒಂದಾದ ಮೇಲೊಂದು ಕೇಸ್ ಹಾಕಲಾಗ್ತಾ ಇದೆ. ನಂಗೂ ಬೆದರಿಕೆ ಹಾಕಿದ್ರು, ನಂಗೂ ಬೈದಿದ್ರು, ನನ್ನ ಹತ್ರ ಲಂಚ ಕೇಳಿದ್ರು, ಹೀಗೆ ನಾನಾ ತರಹದ ಆರೋಪ ಮಾಡಿ ದೂರು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ತಮ್ಮ ಕೈಲೇ ಇರೋದ್ರಿಂದ ಎಲ್ಲ ದೂರುಗಳನ್ನು FIR ಮಾಡಲಾಗ್ತಾ ಇದೆ. ಇಲ್ಲಿ ರಾಜ್ಯಕ್ಕೆ ಇಲ್ಲ ಅಂದ್ರೆ ನಂಬೋಕ್ಕಾಗತ್ತಾ? ಆಪರೇಷನ್ ಕಮಲದಲ್ಲಿ ಕಾಂಗ್ರೆಸ್ ಶಾಸಕರ ಲೀಡರ್ಶಿಪ್ ವಹಿಸಿಕೊಂಡಿದ್ದು ಮುನಿರತ್ನ. ಆ ನಂತರ ಕಾಂಗ್ರೆಸ್ ವಿರುದ್ಧ ಸತತ ವಾಗ್ದಾಳಿ ಮಾಡಿದ್ದು ಮುನಿರತ್ನ. ಎಲ್ಲದಕ್ಕಿಂತ ಹೆಚ್ಚಾಗಿ DK ಬ್ರದರ್ಸ್ ವಿರುದ್ಧ ಅತಿ ಹೆಚ್ಚು ಮಾತಾಡಿದ್ದು ಕುಮಾರಸ್ವಾಮಿ ಅವರನ್ನು ಬಿಟ್ರೆ ಬಹುಶಃ ಮುನಿರತ್ನ ಮಾತ್ರ. ಹೀಗಾಗಿ ಮುನಿರತ್ನ ಬಂಧನದ ಹಿಂದೆ ರಾಜಕೀಯ ಸಂಚು ನಡೆದಿರೋದ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಎಲ್ಲದಕ್ಕಿಂತ ಶಾಕಿಂಗ್ ಅಂದರೆ ಮುನಿರತ್ನ ಅವರ ಪಾಲುದಾರಿಕೆ ಇರೋ ಒಂದು ನ್ಯೂಸ್ ಚಾನೆಲ್ನ ಮುಖ್ಯಸ್ಥರ ಮನೆ ಮೇಲೆ ರಾತ್ರೋರಾತ್ರಿ ರೇಡ್ ನಡೆದಿದೆ ಅನ್ನೋ ಸುದ್ದಿ ಇದೆ. ಇದು ನಿಜನೇ ಆಗಿದ್ರೆ ಇಲ್ಲಿ ಸೇಡಿನ ರಾಜಕೀಯ ನಡೆದಿರೋದು ಇನ್ನಷ್ಟು ಕನ್ಫರ್ಮ್ ಆಗೋದಿಲ್ವಾ? ಜಾತಿ ನಿಂದನೆ ಕೇಸ್ ಹಿಂದೆನೆ ಇಷ್ಟೆಲ್ಲ ನಡೆಯುತ್ತೆ ಅಂದರೆ ಅರ್ಥ ಏನು? ಇನ್ನು ರಾಜಕೀಯ ಕೈವಾಡ ಇಲ್ವೇ ಇಲ್ಲ. ಗುತ್ತಿಗೆದಾರರಿಗೆ ಬೈದಿದ್ದಾರೆ, ಅದಕ್ಕೆ ಕೇಸ್ ಆಗಿದೆ, ಬಂಧನ ಆಗಿದೆ ಅಂತ ಹೇಳೋ ಕಾಂಗ್ರೆಸ್ ಯಾಕೆ ಈಗ ಮುನಿರತ್ನ ವಿರೋಧಿಗಳನ್ನ ಸಂಪರ್ಕ ಮಾಡ್ತಾ ಇದೆ? BBMP ಕಾಂಟ್ರಾಕ್ಟರ್ ಚೆಲುವರಾಜು ಮನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ಯಾಕೆ? ಕಾಂಟ್ರಾಕ್ಟರ್ಗೆ ಜೀವ ಬೆದರಿಕೆ ಹಾಕಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಗೆ ಏನ್ ಸಂಬಂಧ? ಸಾಂತ್ವನ ಧೈರ್ಯ ಹೇಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು? ಹೋಮ್ ಮಿನಿಸ್ಟರ್ ಹೋದ್ರೆ ಒಂದು ಅರ್ಥ ಇದೆ, ಚೆಲುವರಾಜು ಅವರ ಪತ್ನಿ ಮತ್ತು ಮಕ್ಕಳಿಗೆ ಧೈರ್ಯ ತುಂಬೋಕೆ ಹೋಗಿದ್ರು ಅನ್ನೋದು
ಶುದ್ಧ ಕಥೆ ಅಷ್ಟೇ. ಕಾಂಗ್ರೆಸ್ಸಿನ ಸೇಡಿನ ರಾಜಕಾರಣಕ್ಕೆ ಬಲಿಯಾಗ್ತಾ ಇರೋ ಲಿಸ್ಟಿಗೆ ಮುನಿರತ್ನ ಲೇಟೆಸ್ಟ್ ಸೇರ್ಪಡೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಪೋಕ್ಸೋ ಕೇಸ್ ಆಕ್ಟಿವ್ ಮಾಡಿಸಿ ಕಾಟ ಕೊಡ್ತಿದ್ದಾರೆ. ದೇವೇಗೌಡರ ಕುಟುಂಬದ ಮೇಲೆ ನಡೀತಿರೋ ಸೇಡಿನ ರಾಜಕಾರಣದ ಬಗ್ಗೆ ಹೇಳುವಂಥ ಅಗತ್ಯ ಇಲ್ಲ. ಅದಕ್ಕೆ ಪ್ರಜ್ವಲ್ ರೇವಣ್ಣನ ಸ್ವಯಂಕೃತ ಅಪರಾಧ ಕೂಡ ಸೇರ್ಕೋತು ಬಿಡಿ. ಇನ್ನು ಡಾಕ್ಟರ್ ಸುಧಾಕರ್, ಆರ್ ಅಶೋಕ್, ಯತ್ನಾಳ್, ಪ್ರತಾಪ್ ಸಿಂಹ ಹೀಗೆ ದೊಡ್ಡ ಲಿಸ್ಟ್ ಇಟ್ಕೊಂಡು ಒಬ್ಬೊಬ್ಬರನ್ನೇ ಮುಗಿಸೋದಕ್ಕೆ ಹೊರಟಿದೆ ಕಾಂಗ್ರೆಸ್. ಮುನಿರತ್ನ ಅನ್ನೋ ಸ್ಟ್ರಾಂಗ್ ರಾಜಕಾರಣಿಯನ್ನ ಈಗ ಟಾರ್ಗೆಟ್ ಮಾಡಿದ್ದಾರೆ. ಬಹುಶಃ ಆಪರೇಷನ್ ಕಮಲಕ್ಕೆ ಒಳಗಾಗಿರೋ ಇನ್ನೂ ಹಲವಾರು ಶಾಸಕರು, ಮಾಜಿ ಶಾಸಕರು ಈ ಲಿಸ್ಟಲ್ಲಿ ಇದ್ರೂ ಇರಬಹುದು. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಅಪಾಯ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.